ಇನ್ನು ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಗೆ ಘೋಷಿತ ಅನುದಾನ ಎಷ್ಟು, ಹಾಗೆ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಅನುದಾನ ಎಷ್ಟು ಅಂತ ನೋಡೋದಾದ್ರೆ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಗೆ ಘೋಷಿತ ಅನುದಾನ 3841.55 ಕೋಟಿ ರೂಪಾಯಿ. ಬಟ್ ಕಾಂಗ್ರೆಸ್ ಸರ್ಕಾರ ರಿಲೀಸ್ ಮಾಡಿದ್ದು ಎಷ್ಟು ಅಂತ ಹೇಳಿದ್ರೆ 429.74 ಕೋಟಿ ರೂಪಾಯಿ. ಬಾಕಿ ಉಳಿಸಿಕೊಂಡಿರುವಂಥದ್ದು ಬರೋಬ್ಬರಿ 3411.18 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರುವಂಥದ್ದು. ಇನ್ನು ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋದರೆ, ರೇಷ್ಮೆ ಇಲಾಖೆಗೆ ಘೋಷಣೆ ಮಾಡಿದಂಥ ಅಮೌಂಟ್ ಎಷ್ಟು, ಅನುದಾನ ಎಷ್ಟು ಅಂತ ಹೇಳಿದ್ರೆ 395.89 ಕೋಟಿ. ರಿಲೀಸ್ ಆಗಿದ್ದು ಎಷ್ಟು ಅಂತ ಹೇಳಿದ್ರೆ 188.81 ಕೋಟಿ. ಬಾಕಿ ಉಳಿಸ್ಕೊಂಡಿರುವಂಥದ್ದು 207 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ. ಒಟ್ಟಾರೆಯಾಗಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಗೆ ಘೋಷಿತ ಅಮೌಂಟ್ ಅನುದಾನ ಎಷ್ಟು ಅಂತ ಹೇಳಿದ್ರೆ 3841.55 ಕೋಟಿ ರೂಪಾಯಿ. ರಿಲೀಸ್ ಆಗಿದ್ದು 429.74 ಕೋಟಿ ರೂಪಾಯಿ. ಬಾಕಿ ಉಳಿಕೆ ಇರುವಂಥದ್ದು ಬರೋಬ್ಬರಿ 3411.18 ಕೋಟಿ ರೂಪಾಯಿ. ಯೋಜನೆ ಮತ್ತು ಸಾಂಖ್ಯಿಕ ಈ ಇಲಾಖೆಗೆ ಸಂಬಂಧಪಟ್ಟಂತೆ ಘೋಷಣೆ ಆಗಿರುವಂಥದ್ದು 3841.55 ಕೋಟಿ. ಬಿಡುಗಡೆ ಆಗಿದ್ದು ತುಂಬ ಕಡಿಮೆ 429.74 ಕೋಟಿ. ಬಾಕಿ ಉಳಿಕೆ ಇರುವಂಥದ್ದು ಬರೋಬ್ಬರಿ 3411.18 ಕೋಟಿ. ದುರ್ಗದ್, ಅತಿ ಕಡಿಮೆ, ಅತಿ ಹೆಚ್ಚು ಘೋಷಣೆ, ಅತಿ ಕಡಿಮೆ ರಿಲೀಸ್ ಆಗಿರುವಂಥದ್ದು. ಅತಿ ಹೆಚ್ಚು ಘೋಷಣೆ ಯಾಕಾಗತ್ತೆ ಅಂತಂದು ಹೇಳಿದ್ರೆ, ಈ ಇಲಾಖೆಗೆ ಒಂದು ಇಲಾಖೆಯ ಅಧೀನದಲ್ಲಿ ವಿವಿಧ ರೀತಿಯ ಪ್ರದೇಶವಾರು ಅಭಿವೃದ್ಧಿಗಳ ವಿಚಾರಕ್ಕೆ ಸರ್ಕಾರ ಈ ಯೋಜನೆಗೆ, ಈ ಒಂದು ಇಲಾಖೆಗೆ ಅನುದಾನವನ್ನು ಮೀಸಲಿಡುತ್ತೆ. ಒಂದು ಬಯಲುಸೀಮೆ ಪ್ರಾಧಿಕಾರ ಅಭಿವೃದ್ಧಿ ಮಂಡಳಿ ಇರ್ಬೋದು, ಕರಾವಳಿ ಅಭಿವೃದ್ಧಿ ಮಂಡಳಿ ಇರ್ಬೋದು, ಹಾಗೆ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಅದೊಂದು ಅಭಿವೃದ್ಧಿ ಮಂಡಳಿ ಇರ್ಬೋದು. ಮತ್ತು ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಚಾರ ಅಂತಂದು ಹೇಳಿದ್ರೆ, ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಹಣ ಇದೆಯಲ್ಲ, ಅದು ಕೂಡ ಈ ಯೋಜನೆಯ ಅಧೀನದಲ್ಲಿ ಬರುತ್ತೆ. ಮತ್ತೆ ಎಷ್ಟು ಮಟ್ಟಿಗೆ ಕೊಡುತ್ತೆ ಸರ್ಕಾರ ಅನ್ನೋಂಥದ್ದು. ಯಾಕೆಂತ ಹೇಳಿದ್ರೆ, ನಾವು ಆಗ್ಲೇ ಈ ಒಂದು ಸರ್ಕಾರ ಕೊಟ್ಟಂತ ಉತ್ತರದಲ್ಲಿ ಮುಂದೆ ತಗೊಳ್ಬೇಕು ಅನ್ಕೊಂಡಿದ್ವಿ, ಬಟ್ ಈ ಇಲಾಖೆ ಅಧೀನದಲ್ಲಿ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಕಳೆದ ಬಾರಿಗಿಂತ ಅಂದರೆ ಪ್ರತಿ ಕ್ಷೇತ್ರಗಳು ಕೂಡ 224 ಕ್ಷೇತ್ರಗಳಿಗೂ ಕೂಡ 2023-24ನೇ ಸಾಲಿನಲ್ಲಿ ನಾವು ನೋಡುವಂಥದ್ದಾದರೆ ಪ್ರತಿ ಕ್ಷೇತ್ರಕ್ಕೂ ಕೂಡ 2 ಕೋಟಿ ರೂಪಾಯಿ ಕೊಟ್ಟಿದ್ರು ಸ್ಥಳೀಯ ಪ್ರದೇಶಾಭಿವೃದ್ಧಿಯ ಹಣವನ್ನು. ಆ ಒಂದು ಸಂದರ್ಭದಲ್ಲಿ ಕೆಲವರು ಸ್ಥಳೀಯ ಪ್ರದೇಶಾಭಿವೃದ್ಧಿ ಹಣವನ್ನು ಬಳಸ್ಕೊಂಡ್ರು, ಇನ್ನು ಕೆಲವು ಜನ ಉಳಿಸ್ಕೊಂಡ್ರು ಅನ್ನೋ ರೀತಿ ಪರಿಸ್ಥಿತಿ ಇದೆ. ಆದರೆ ಈ ಒಂದು ಸಂದರ್ಭದಲ್ಲಿ ತೆಗೆದುಕೊಂಡ ಅಂದರೆ 2024-25ರ ಸಾಲನ್ನು ನಾವು ತಗೊಂಡ್ರೆ ಸ್ಥಳೀಯ ಪ್ರದೇಶಾಭಿವೃದ್ಧಿ ಹಣವನ್ನು ಕಡಿತವನ್ನು ಮಾಡಲಾಗಿದೆ. ಅಂದರೆ 1,50,00,000 ಕೊಡಲಾಗಿದೆ ನೀವು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಆದರೆ ಶಾಸಕರುಗಳು ಅನ್ನುವಂಥ ಪರಿಸ್ಥಿತಿಗಳು ಬಂದಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ, ಸ್ಥಳೀಯ ಪ್ರದೇಶಾಭಿವೃದ್ಧಿಯಲ್ಲಿ ಹಣದಲ್ಲಿ ಆ ಭಾಗದಲ್ಲಿ ಜ್ವಲಂತ ಸಮಸ್ಯೆಗಳು ಯಾವಿರ್ತವೆ. ಉದಾಹರಣೆಗೆ ಎಲ್ಲೋ ಒಂದು ಕಡೆಗೆ ಬಸ್ ಸ್ಟ್ಯಾಂಡ್ ಕಟ್ಟಿಸ್ಬೇಕಾಗಿರುತ್ತೆ, ಶೌಚಾಲಯಗಳ ನಿರ್ಮಾಣ ಮಾಡಬೇಕಾಗಿರುತ್ತೆ, ಮತ್ತು ಒಂದು ಬೇರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಶಾಸಕರಿಗೆ ಒಂದಷ್ಟು ಮನವಿಯನ್ನು ಮಾಡ್ತಾರೆ ಜನರು ಬಂದು. ನಮಗೆ ಈ ಬಾರಿ ನಮ್ಮ ಈ ಒಂದು ಗ್ರಾಮ ಪ್ರದೇಶದಲ್ಲಿ ಈ ರೀತಿಯ ಸಮಸ್ಯೆ ಆಗಿದೆ, ಒಳಚರಂಡಿ ಸಮಸ್ಯೆ ಆಗಿದೆ, ಅದನ್ನು ಸರಿ ಮಾಡಿಕೊಡಿ ಅಂತಾರೆ. ಆಮೇಲೆ ವಿವಿಧ ಸಮುದಾಯಗಳ ಭವನಗಳನ್ನು ಕಟ್ಟಿಸ್ಕೊಡಿ ಅನ್ನುವಂಥ ಮನವಿಯನ್ನು ಮಾಡ್ತಾರೆ. ಅಂದರೆ ಒಂದು ಕ್ಷೇತ್ರಕ್ಕೆ ಹೋಗ್ಬಿಟ್ರೆ ಶಾಸಕರನ್ನ ಈ ಒಂದು ವಿಚಾರವನ್ನು ಶಾಸಕರನ್ನ ಮಾತಾಡಿಸ್ಬೇಕು ನಾವು ಆ್ಯಕ್ಚುಲಿ. ಯಾಕೆಂತಂದು ಹೇಳಿದ್ರೆ, ನಿಜವಾಗ್ಲೂ ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು ಶಾಸಕರು. ಏನಂತಂದು ಹೇಳಿದ್ರೆ, ಆ ಕ್ಷೇತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರೋ ಒಬ್ರು ಬರ್ತಾರೆ, ನಮ್ಮ ಗ್ರಾಮಕ್ಕೆ ನಾನು ಬೂತ್ನಲ್ಲಿ ನಾನು ಹೆಚ್ಚು ನಿಮ್ಗೆ ಓಟ್ ಹಾಕಿದ್ದೀವಿ ಸ್ವಾಮಿ, ಈ ಒಂದು ಕಾರಣಕ್ಕಾಗಿ ನಮ್ಮ ಸಮುದಾಯ ಭವನವನ್ನು ಕಟ್ಕೊಡಿ ಅಂತ ಕೇಳ್ತಾರೆ ಒಬ್ರು. ಇನ್ನೊಂದು ಕಡೆಗೆ ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೋ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇರ್ತದೆ. ಸೊ ಹಾಗಾಗಿ ಇಲಾಖೆಯನ್ನು ಕೊಡ್ತಾ ಇಲ್ಲ, ಹಾಗಾಗಿ ನಿಮ್ಮ ಪ್ರದೇಶಾಭಿವೃದ್ಧಿ ಹಣ ಏನಿದೆ ಅದನ್ನು ಕೊಡಿ ಸ್ವಾಮಿ ಅಂತ ಕೇಳ್ತಾರೆ. ಅದೇ ರೀತಿಯಾಗಿ ಕುಡಿಯೋ ನೀರಿನ ಸಮಸ್ಯೆಗಳಿರ್ತವೆ. ಕುಡಿಯೋ ನೀರಿನ ಸಮಸ್ಯೆ ಕೂಡ ಒಂದಷ್ಟು ಶುದ್ಧ ನೀರಿನ ಘಟಕವನ್ನು ನಿಮ್ಮ ಕ್ಷೇತ್ರದ ನಿಮಗೆ ಬಂದಂಥ ದುಡ್ಡಲ್ಲೇ ನೀವು ಕಟ್ಕೊಡಿ ಅಂತದ್ದು ಇಲಾಖೆ ಕೊಡುವಂಥದ್ದು ಬೇರೆ, ಆದರೆ ನಮ್ಮ ಗ್ರಾಮಕ್ಕೆ ನೀವು ಕೊಡುವಂಥದ್ದು. ಅಂದರೆ ಶಾಸಕರಿಗೆ ಎಷ್ಟು ಮಟ್ಟಿಗೆ ಒತ್ತಡ ಆಗುತ್ತಂತಂದರೆ, ಕೊಡೋದೇ 1,50,00,000 ರೂಪಾಯಿ ಅನ್ನುವಂಥದ್ದಾದರೆ ನೀವು ಆ 1,50,00,000 ರೂಪಾಯಿದಲ್ಲಿ ನೀವು ಯಾವುದೋ ಒಂದು ಕಾಮಗಾರಿ ಕೈ ಹಾಕಿದ್ರೆ ಒಂದು 50,00,000 ರೂಪಾಯಿ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಸೊ ಹಂಗಾಗಿ ಕೊಟ್ಟಿರುವಂಥ ಅನುದಾನದಲ್ಲಿ ನೀವು ಎಷ್ಟರ ಮಟ್ಟಿಗೆ ಕೊಡುವಂಥದ್ದು. ಮತ್ತು ಇನ್ನು ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಹೋಗುವಂಥದ್ದಾದರೆ ಆದರೆ ಎಷ್ಟು ಮಟ್ಟಿಗೆ ಕಂತನ್ನು ಬಿಡುಗಡೆ ಮಾಡಲಾಗಿದೆ. KKRDB ಆಗಿರ್ಬೋದು, ಮತ್ತು ಕರಾವಳಿ ಅಭಿವೃದ್ಧಿ ಮಂಡಳಿಯನ್ನು ಆಗಿರ್ಬೋದು, ಕರಾವಳಿ ಅಭಿವೃದ್ಧಿಗೆ
ಅಂದ್ರೆ 4 ವಿಭಾಗಗಳೇನಿದಾವೆ ಆ ವಿಭಾಗವಾರು ಹೈದರಾಬಾದ್ ಅಭಿವೃದ್ಧಿ ಮಂಡಳಿನೂ ಇರ್ಬೋದು, ಇದೆಲ್ಲವೂ ಕೂಡ ಅಂದ್ರೆ ಆ ವಿಭಾಗವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ಹಣವನ್ನ ಮೀಸಲಿಡುತ್ತೆ. ಸೊ ಆ ಸರ್ಕಾರ ಹಣವನ್ನ ಮೀಸಲಿಡಬೇಕು ಅಂತಂದು ಹೇಳಿದ್ರೆ ಈಗ ನಾವು ನೋಡುವಂತದ್ರಲ್ಲಿ ಅತಿ ಹೆಚ್ಚು ಘೋಷಣೆ ಮಾಡಿದೆ, ಕೊಟ್ಟಿರುವಂತದ್ದು ಎಷ್ಟು ಅಂದ್ರೆ ಆಯಾ ಪ್ರದೇಶಗಳನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಿಲ್ವಾ? ಆಯಾ ಸರ್ಕಾರದ ಮುಂದೆ ಹೇಳ್ತಾರೆ ನಾವು ಕರೆಕ್ಟ್ ಗ್ಯಾರಂಟಿ 5 ಗ್ಯಾರಂಟಿಗಳು ಇಡೀ ರಾಜ್ಯಕ್ಕೆ ಹೋಗ್ತಾ ಇದೆ, ರಾಜ್ಯದ ಜನರು ಕೂಡ ಆ ಒಂದು ಫಲಾನುಭವನ್ನ ಪಡ್ಕೊಳ್ತಾ ಇದ್ದಾರೆ, ಫಲಾನುಭವಿಗಳಿದ್ದಾರೆ. ಆದರೆ ನೀವು ಗ್ಯಾರಂಟಿಗಳನ್ನು ಕೊಟ್ಟ ಮಾತ್ರಕ್ಕೆ ಬೇರೆ ಬೇರೆ ಕೆಲಸಗಳನ್ನು ಸ್ಟಾಪ್ ಮಾಡುವಂಥದ್ದಾಗಿರಲಿ ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಅನುದಾನವನ್ನು ಕಡಿತ ಮಾಡೋದ್ರಿಂದ ಅದರ ಎಫೆಕ್ಟು ಕೂಡ ಜನರಿಗೆ ಆಗಿದೆ. ಇಲ್ಲಿ ದುರ್ಗದ ಏನಾಯ್ತು ಅಂದ್ರೆ ಫ್ರೀಯಾಗಿ ಬಸ್ ಕೊಡ್ತೀವಿ, ರೋಡ್ ಹಾಕಲ್ಲ, ಬಸ್ಸಲ್ಲಿ ಓಡಾಡಿ ಅಂತ ಆಯ್ತು. ಖಂಡಿತ ಬಸ್ ಹೋಗೋದು ಅಂತ ಅದೇ ರೀತಿ ಈಗ ಗ್ಯಾರಂಟಿಗಳ ವಿಚಾರಕ್ಕೆ ರಾಜಕೀಯವಾಗಿ ಆರೋಪಗಳು ಇರಬೇಕು, ಪ್ರತ್ಯಾರೋಪಗಳು ಇರಬಹುದು. ಆದ್ರೆ ಗ್ಯಾರಂಟಿಗಳು ಬಂದಂತ ಸಂದರ್ಭದಲ್ಲಿ ಅನುಕೂಲ ಆಗಿಲ್ವಾ? ಅನುಕೂಲ ಆಗಿದೆ, ಬಟ್ ಜನರಿಗೆ ಅನುಕೂಲ ಆಗಿದೆ. ಸೊ ನೀವು ಒಂದು ಅನುಕೂಲವನ್ನ ಕೊಟ್ಟು ಗ್ಯಾರಂಟಿಯ ಒಂದು ಅನುಕೂಲವನ್ನು ಕೊಟ್ಟು ವಿವಿಧ ಕೆಲಸ ಕಾಮಗಾರಿಗಳನ್ನು ನಡೆಸಲ್ಲ ಅಂತಂದು ಹೇಳಿದ್ರೆ, ಈಗ ನೀವು 5 kg 10 kg ಅಕ್ಕಿ ಕೊಡ್ತೀರಾ ಅಂತ ತಿಳ್ಕೊಳ್ಳಿ. 5 kg ಅಕ್ಕಿಯಲ್ಲಿ 5 kg ಅಕ್ಕಿ ಕೊಡ್ತಾ ಇದ್ರೆ ಇನ್ನು 5 kg ದುಡ್ಡು ಕೊಡ್ತಾ ಇದ್ದೀರಾ. ಸೊ ನೀವು ಆ 5 kg ಕೊಟ್ಟಂತ ಉಳಿದಂತ ದುಡ್ಡಲ್ಲಿ ಇವತ್ತಿನ ಬೆಲೆ ಏರಿಕೆ ಸಂದರ್ಭದಲ್ಲಿ ಅಷ್ಟು ಪ್ರಮಾಣದ ಆಹಾರ ಬರುತ್ತೆ, ಧಾನ್ಯಗಳು ಸಿಗ್ತಾವ? ನಮಗೆ ಸಿಗಲ್ಲ. ತರಕಾರಿ ಎಲ್ಲ ರೀತಿ ಈ ರೀತಿಯ ಚರ್ಚೆಗಳು ಬಹುದೊಡ್ಡದಿದೆ. ಅಂದ್ರೆ ನೀವು ಸರ್ಕಾರದ ಮಟ್ಟಿಗೆ ಅಂತ ಹೋದಂತ ಸಂದರ್ಭದಲ್ಲಿ ನೀವು ಘೋಷಣೆ ಮಾಡಿದಂತ ಅನುದಾನವನ್ನು ಕೊಟ್ಟಿದ್ರೆ ಈ ರೀತಿಯ ಆರೋಪಗಳೇನಿತ್ತು, ಶಾಸಕರ ನಿಮ್ಮ ಮೇಲೆ ಒತ್ತಡವನ್ನು ಏನು ಹಾಕ್ತಾ ಇದ್ರು, ಅದರ ಪ್ರಮಾಣ ಕಡಿಮೆ ಆಗ್ತಾ ಇತ್ತು. ಆ ಒತ್ತಡದ ಪ್ರಮಾಣ ಸರ್ಕಾರದ ಮೇಲೆ ಕಡಿಮೆ ಆಗ್ತಾ ಇತ್ತು, ಮತ್ತೆ ಸರ್ಕಾರದ ಬಗ್ಗೆ ಒಂದು ಪಾಸಿಟಿವ್ ವೇವ್ ಕ್ರಿಯೇಟ್ ಆಗ್ತಾ ಇತ್ತು. ಈಗ ಒಂದು ವಿವಾದಗಳನ್ನು ಪ್ರತಿಪಕ್ಷಗಳು ವಕ್ಫ್ ವಿಚಾರವನ್ನು ಮುಂದಿಡ್ತಾ ಇದ್ದಾರೆ, ಬಾಣಂತಿಯರ ಸರಣಿ ಸಾವು ವಿಚಾರಗಳನ್ನು ಮುಂದಿಡ್ತಾ ಇದ್ದಾರೆ. ಆಯಿತು, ಈ ವಿವಾದಗಳನ್ನು ಹೊರತುಪಡಿಸಿನೂ ಕೂಡ ಸರ್ಕಾರಕ್ಕೆ ಒಂದು ಒಳ್ಳೆ ನೇಮ್ ಬರಬೇಕು ಅಂತಂದು ಹೇಳಿದ್ರೆ ನೀವು ಆ ಇಲಾಖೆಗಳಿಗೆ ಅನುದಾನವನ್ನು ಕೊಟ್ಟಿದ್ರೆ, ಆ ಇಲಾಖೆಯ ಸಚಿವರು ಶಾಸಕರಿಗೆ ಅನುದಾನವನ್ನು ಕ್ಷೇತ್ರವಾರು ಕೊಟ್ಟಿದ್ರೆ ಶಾಸಕರು ನೇರವಾಗಿ ಸ್ಥಳಗಳ ಪರಿಶೀಲನೆ ಮಾಡ್ತಾ ಇದ್ರು, ಜನರ ಜೊತೆಗೆ ನೇರವಾಗಿ ಹೋಗ್ತಾ ಇದ್ರು. ಈಗ ಎಷ್ಟೋ ಜನ MLA ಗಳು ಜನರಿಗೆ ಸಿಗ್ತಾ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ ವಿವಿಧ ಅನುದಾನಗಳನ್ನ ಕೇಳ್ತಾ ಇದ್ದಾರೆ, ಎಲ್ಲಿಂದ ತಂದ್ಕೊಡ್ಲಪ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂತ ಕಾರಣಕ್ಕಾಗಿ ಶಾಸಕರು ಕೂಡ ಜನರ ಕೈಗೆ ಸಿಗ್ತಾ ಇಲ್ಲ. ಜನರ ಕೈಗೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಸರ್ಕಾರದ ಬಗ್ಗೆ ನೆಗೆಟಿವ್ ವರ್ಷನ್ ಶುರುವಾಗಿದೆ. ಈ ಎಲ್ಲ ನೆಗೆಟಿವ್ ವರ್ಷನ್ ಶುರುವಾಗ್ಲಿಕ್ಕೆ ಮೂಲ ಕಾರಣ ಏನಂತಂದು ಹೇಳಿದ್ರೆ ಅನುದಾನ. ಆ ಅನುದಾನ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿನೇ ಎಷ್ಟೋ ಜನ ಸರ್ಕಾರದ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ತರ್ಕ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಗ್ಯಾರಂಟಿಯಿಂದಲೇ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ. ಹಾಗಾದ್ರೆ ಈ ಹಿಂದಿನ ಸರ್ಕಾರಗಳನ್ನ ಗಮನಿಸಿ, ಆಗ ಗ್ಯಾರಂಟಿ ಇರ್ಲಿಲ್ವಲ್ಲ, ಅನುದಾನ ರಿಲೀಸ್ ಆಗ್ತಿತ್ತಲ್ಲ, ಹಾಗಾದ್ರೆ ನಮ್ಮ ರಾಜ್ಯ ಎಷ್ಟು ಅಭಿವೃದ್ಧಿ ಆಗ್ಬೇಕಿತ್ತು, ಆಗ ಆಗಿಲ್ಲ. ಗ್ಯಾರಂಟಿಯಿಂದಲೇ ಅನುದಾನ ಬಿಡುಗಡೆ ಆಗಿತ್ತಾ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಈಗ ನೋಡಿ, ಈಗ ಗ್ಯಾರಂಟಿಯಿಂದಲೇ ಈ ರೀತಿ ಆಗಿದೆ ಅಂತ ಆಗೋದಾದ್ರೆ ಈ ಹಿಂದಿನ ಸರ್ಕಾರದಲ್ಲಿ ಗ್ಯಾರಂಟಿ ಇರ್ಲಿಲ್ಲ ಅಂದ್ರೆ ಈ ಅಮೌಂಟ್ ಅನುದಾನಕ್ಕೆ ಹೋಗ್ತಾ ಇತ್ತು ಅಂತ ಆಯ್ತಲ್ವಾ? ಹಾಗಾದ್ರೆ ಆಗಿನ ಅಭಿವೃದ್ಧಿ ಏನಾಗಿದೆ ಅನ್ನೋ ಪ್ರಶ್ನೆನೂ ಕೂಡ ಬರ್ತಾ ಇರುತ್ತೆ ನಾರ್ಮಲ್ ಆಗಿ ಅಲ್ವಾ? ಒಂದು ಕಳೆದ ಬಾರಿ ಇದ್ದಂತ ಸರ್ಕಾರವಂತ ಸಂದರ್ಭದಲ್ಲಿ ಅಲ್ಲಿ ಅನೇಕ ರೀತಿಯ ಕೆಲವೊಂದಷ್ಟು ಕೆಲಸಗಳು ಆಯ್ತು. ಮತ್ತೆ ನೋಡಿ, ಇದು 2023-24 ಸಾಲಿನ ಅನುದಾನ ಅವರ ಇದಕ್ಕೆ ಬರುತ್ತೆ. ಸೊ ಅದು ಒಂದು ಸರ್ಕಾರದ ವಿರುದ್ಧ ಒಂದಷ್ಟು ಸರಣಿ ಆರೋಪಗಳು ಬಂತು, ಲಂಚದ ಆರೋಪಗಳು ಬಂತು, ಶಾಸಕರ 40% ಕಮಿಷನ್ ಆರೋಪ ಬಂತು, ಎಲ್ಲ ರೀತಿ ಇದೆ. ಅಲ್ಲಿ ನಾವು ಗಮನಿಸಬೇಕಾದಂತ ವಿಚಾರ ಏನಂತಂದ್ರೆ ಹಿತಾಸಕ್ತಿಯ ಪ್ರಶ್ನೆನೂ ಕೂಡ ಬರುತ್ತೆ. ಸೊ ಹಿತಾಸಕ್ತಿಯ ಪ್ರಶ್ನೆಗಳು ಈ ಸರ್ಕಾರಕ್ಕೂ ಎಷ್ಟರ ಮಟ್ಟಿಗೆ ಹಿತಾಸಕ್ತಿ ಇದೆ ಅನ್ನೋಂಥದ್ದು ಕೂಡ ನಾವು ನೋಡಬೇಕಾಗಿದೆ. ಕಾವ್ಯ.